ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೆಸಿಪಿಯನ್ನು ಎಷ್ಟು ಸಾರಿ ಮಾಡಿಕೊಂಡು ಊಟ ಮಾಡಿದರೂ ಒಂದು ತೃಪ್ತಿ ಅನ್ನೋದೇ ಆಗೋದಿಲ್ಲ. ನೋಡಿ, ನಾನಿಲ್ಲಿ 5ರಿಂದ 6 ಸಣ್ಣ ಸಣ್ಣ ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈಗ ಇವುಗಳ ಸಿಪ್ಪೆ ತೆಗೆದು ಈ ಸಿಪ್ಪೆಯನ್ನಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕಿವುಚಿ ಆ ನೀರನ್ನು ತೆಗೆದಿಟ್ಟಿದ್ದೀನಿ. ಇದಕ್ಕೆ ಕಾಟು ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಈ ಮಾವಿನ ಹಣ್ಣಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಈ ಸಿಪ್ಪೆಯಿಂದ ತೆಗೆದಂತಹ ನೀರನ್ನು ಇದಕ್ಕೆ ಸೇರಿಸಿ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ಈ ರೀತಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ಉಪ್ಪು ಬೆಲ್ಲ ಎಲ್ಲ ಚೆನ್ನಾಗಿ ಹತ್ತಬೇಕು. ಆ ರೀತಿ ಈ ರೆಸಿಪಿಗೆ ಮಾವಿನ ಹಣ್ಣು ಒಂದು ಸ್ವಲ್ಪ ಸಿಹಿ, ಒಂದು ಸ್ವಲ್ಪ ಹುಳಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಒಂದು ಸ್ವಲ್ಪ ಕಾಯಿ ಇರುವಂತಹ ಹಣ್ಣುಗಳನ್ನೇ ತೊಗೊಂಡಿದ್ದೆ. ಈಗ ಮಿಕ್ಸರ್ ಜಾರಿಗೆ 1 ಬಟ್ಟಲು ಕಾಯಿ ತುರಿ ಹಾಗೆ 1 ಸ್ಪೂನು ಹುರಿದ ಸಾಸಿವೆಯನ್ನು ಹಾಕಿದ್ದೀನಿ. ಇದಕ್ಕೆ ಹಸಿ ಸಾಸಿವೆಯನ್ನು ಹಾಕಿ ಮಾಡ್ತಾರೆ. ನಂತರ 1 ಸ್ಪೂನು ಮೆಣಸಿನ ಪುಡಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ. ಈಗ ಈ ರುಬ್ಬಿಟ್ಕೊಂಡಂತಹ ಕಾಯಿಯನ್ನು ಇದಕ್ಕೆ ಸೇರಿಸಿದ್ದೀನಿ. ಇದು ಈಗ ಅನ್ನದೊಟ್ಟಿಗೆ ತಿನ್ನಲಿಕ್ಕೆ ರೆಡಿ ಇದೆ. ಇದನ್ನು ಬೇಯಿಸೋದಿಲ್ಲ, ಇದನ್ನು 1 ಹೊತ್ತಿಗೆ ಅಂತಲೇ ಮಾಡ್ತಾರೆ. ನೀವು 2 ಹೊತ್ತಿಗೆ ಆಗಬೇಕು ಅಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇದರ ರುಚಿ ದುಪ್ಪಟ್ಟಾಗೋದು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಟ್ಟಾಗ ಸಾಸಿವೆ, ಕರಿಬೇವು ಹಾಗೆ ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟಾಗ ಇದು ತುಂಬ ಸೂಪರ್ ಆಗಿರುತ್ತೆ.